ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ನಿನ್ನೆ ತರಗತಿಯಲ್ಲಿ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನೋಡ್ತಾ ಇದ್ವಿ. ಅದರಲ್ಲೂ ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನೆಗೆಟಿವ್ ಫಾರ್ಮ್ ಮತ್ತು ಇಂಟ್ರಾಗೇಟಿವ್ ಫಾರ್ಮನ್ನು ನಿನ್ನೆ ಕ್ಲಾಸಲ್ಲಿ ಭಾಳ ಡೀಟೇಲ್ಸ್ ಆಗಿ ಕಲ್ತಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರಿದ ಭಾಗವಾಗಿ ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸನ್ನು ಕಲಿತಾ ಹೋಗೋಣ. ಹಾಗಿದ್ರೆ ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ ಅಂತಂದರೆ ಏನು? ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ ಅಂತಂದರೆ ಆ್ಯನ್ ಆ್ಯಕ್ಷನ್ ದಟ್ ಹ್ಯಾಪನಿಂಗ್ ರೈಟ್ ನೌ ಅಂತ, ಅಂದರೆ ಆ್ಯಟ್ ಪ್ರೆಸೆಂಟ್ ಟೈಮಲ್ಲಿ, ಅಂದರೆ ವರ್ತಮಾನ ಕಾಲದಲ್ಲಿ ಒಂದು ಕೆಲಸ ಏನಾಗ್ತಾ ಇರಬೇಕು, ಹ್ಯಾಪನಿಂಗ್ ಅಂತಂದರೆ ನಡೀತಾ ಇರಬೇಕು. ಆ ಕೆಲಸ ಮುಗಿದಿರಬಾರ್ದು, ಆ ಕ್ರಿಯೆ ಮುಗಿದಿರಬಾರ್ದು, ಆ ಕ್ರಿಯೆ ವರ್ತಮಾನ ಕಾಲದಲ್ಲಿ ಕಣ್ಣು ಮುಂದೆ ಕಂಟಿನ್ಯೂ ಆಗ್ತಾ ಇರಬೇಕು. ಆ ಕಂಟಿನ್ಯೂ ಆಗ್ತಾ ಇರುವಂತಹ ಕ್ರಿಯೆಯನ್ನು ಸೂಚಿಸಲು ನಾವು ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸನ್ನು ಏನು ಮಾಡ್ತೀವಿ ಅಂತಂದ್ರೆ ಬಳಕೆ ಮಾಡ್ಕೊಳ್ತೀವಿ. ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ ಅಂತಂದರೆ ಈಗ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುವ ಕಾಲ ಅಂತ. ಈಗ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುವಂತಹ ಕಾಲ ಎಲ್ಲರಿಗೂ ಅರ್ಥ ಆಗಿತ್ತು ಅಂತ ಅನ್ಕೊಳ್ತೀನಿ. ಅಂದರೆ ವರ್ತಮಾನ ಕಾಲದಲ್ಲಿ, ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಸದ್ಯ ವರ್ತಮಾನ ಕಾಲದಲ್ಲಿ ಈಗ ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಕಲಿಸ್ತಾ ಇದ್ದೀನಿ. ಈ ಕಲಿಸುವಂತಹ ವಿಧಾನದಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಕಲಿಸುವಂತಹ ವಿಧಾನ ಹಾಗೆ ಕಂಟಿನ್ಯೂ ಆಗ್ತಾ ಐತಿ. ಆ ಕಂಟಿನ್ಯೂ ಆಗ್ತಾ ಇರುವಂತಹ ಕ್ರಿಯೆಯನ್ನು ಸೂಚಿಸಲು ನಾವು ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ. ಅಂದರೆ ಒಟ್ಟಾರೆಯಾಗಿ ನೀವು ತಿಳ್ಕೊಳ್ಬೇಕು ಅಂತಂದರೆ ಕಣ್ಣ ಮುಂದೆ ಯಾವುದಾದ್ರೂ ಒಂದು ವರ್ತಮಾನ ಕಾಲದಲ್ಲಿ ಒಂದು ಕ್ರಿಯೆ ಹಾಗೆ ಕಂಟಿನ್ಯೂ ಆಗಿ ನಡೀತಾ ಇತ್ತು ಅಂತಂದ್ರೆ ಆ ನಡೀತಾ ಇರುವಂತಹ ಕ್ರಿಯೆ ಬಗ್ಗೆ ಇನ್ನೊಬ್ಬರ ಜೊತೆ ನಾವು ಮಾತನಾಡೋಕೆ ಅಥವಾ ಆ ಕ್ರಿಯೆ ಬಗ್ಗೆ ನಾವು ವಿವರಣೆ ನೀಡೋಕೆ ಈ ಪ್ರಕಾರದ ಟೆನ್ಸನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಬಳಕೆ ಮಾಡ್ಕೊಳ್ತೀವಿ. ಹಾಗಾದರೆ ವಾಕ್ಯದ ಸ್ಟ್ರಕ್ಚರ್ ಯಾವ ರೀತಿ ಇರ್ತೈತಿ, ಯಾವ ರೀತಿ ವಾಕ್ಯ ರಚನೆ ಆಗ್ತೈತಿ ಈಗಾಗಲೇ ನೋಡಿದ್ವಿ. ನಾವು ಮತ್ತೊಮ್ಮೆ ಅದನ್ನು ರಿವಿಷನ್ ಮಾಡುವಂತಹ ಕೆಲಸವನ್ನು ನಾನು ಮಾಡ್ತೀನಿ. ವಾಕ್ಯದ ರಚನೆ ಮೊದಲಿಗೆ ಇಲ್ಲಿ ಸಬ್ಜೆಕ್ಟ್ನಿಂದ ಪ್ರಾರಂಭ ಆಗ್ತದೆ. ಮೊದಲು ಕರ್ತೃಪದದಿಂದ ಪ್ರಾರಂಭವಾಗಿ ನಂತರ ಇಲ್ಲಿ ಸಹಾಯಕ ಕ್ರಿಯಾಪದವಾಗಿರುವಂಥ ಆಮ್, ಈಸ್, ಆರನ್ನು ಬಳಕೆ ಮಾಡ್ಕೊಳ್ತೀವಿ. ಅದಾದ ನಂತರ ಮುಖ್ಯ ಕ್ರಿಯಾಪದವನ್ನು ತೆಗೆದುಕೊಳ್ತೀವಿ. ಮುಖ್ಯ ಕ್ರಿಯಾಪದದ ಜೊತೆಗೆ ING ಪ್ರತ್ಯಯವನ್ನು ಏನು ಮಾಡ್ತೀವಿ ಅಂತಂದ್ರೆ ಹಚ್ತೀವಿ. ಅಂದರೆ ಸಬ್ಜೆಕ್ಟ್ ಆದಮೇಲೆ ನಾವು ಸಹಾಯಕ ಕ್ರಿಯಾಪದಗಳಾಗಿ ಆಮ್, ಈಸ್, ಆರನ್ನು ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಈ ಕ್ರಿಯಾಪದದ ಜೊತೆಗೆ ಇಲ್ಲಿ ತಿದ್ದೆ ಅನ್ನೋದಾಗಲಿ, ತಿದ್ದಾಣಿ ಅನ್ನೋದಾಗಲಿ, ತಿದ್ದಾರಿ ಅನ್ನೋದಾಗಲಿ ಈ ಅಷ್ಟೂ ಪದಗಳು ಏನನ್ನು ಸೂಚಿಸ್ತವೆ ಅಂತಂದರೆ ಒಂದು ಕ್ರಿಯೆ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುವಂಥವು. ಅಂದರೆ ಒಂದು ಕೆಲಸ ನಡೆದಿದೆ, ಒಂದು ಕ್ರಿಯೆ ಇನ್ನೂ ಮುಗಿದಿಲ್ಲ, ನಡೆದಿದೆ ಅನ್ನುವಂತಹ ವಾಕ್ಯವನ್ನು ಸೂಚಿಸುವಂತಹ ಪದಗಳಾಗಿರ್ತವೆ. ಇನ್ನು ನೆಕ್ಸ್ಟು ಎಕ್ಸಾಂಪಲ್ಸನ್ನು ಗಮನಿಸೋದಾದರೆ ಯಾವ ರೀತಿ ಒಂದು ಕ್ರಿಯೆ ನಡೆಯುತ್ತಿದೆ ಅನ್ನೋದನ್ನು ಸೂಚಿಸುವಂತಹ ಉದಾಹರಣೆಗಳನ್ನ ನಾವು ನೋಡೋದಾದರೆ ಇಲ್ಲಿ ಮೊದಲಿಗೆ ಐ ಆಮ್ ಈಟಿಂಗ್, ನಾನು ತಿನ್ನುತ್ತಿದ್ದೇನೆ. ಇಲ್ಲಿ ಈಟಿಂಗ್ ಅನ್ನುವಂಥದ್ದು ಒಂದು ಕ್ರಿಯೆ ಇನ್ನೂ ಕಂಟಿನ್ಯೂ ಆಗಿ ನಡೆದೈತಿ ಅನ್ನುವಂಥದ್ದು ಸೂಚಿಸುವಂಥದ್ದು. ಇನ್ನು ನೆಕ್ಸ್ಟು ಸಿ ಈಸ್ ಪ್ಲೇಯಿಂಗ್, ಅವಳು ಆಟವಾಡುತ್ತಿದ್ದಾಳೆ. ದೇ ಆರ್ ಸ್ಟಡಿಂಗ್, ಅವರು ಓದುತ್ತಿದ್ದಾರೆ. ಇವೆಲ್ಲವೂ ಕೂಡ ಕಂಟಿನ್ಯೂಸ್ ಟೆನ್ಸನ್ನು ಸೂಚಿಸುವಂತಹ ಪದಗಳು. ಇದು ನಿಮಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಇನ್ನು ನೆಕ್ಸ್ಟು ಅದೇ ವಾಕ್ಯಗಳನ್ನು ಯಾವ ರೀತಿ ನಾವು ನೆಗೆಟಿವ್ ಮಾಡಬೇಕು, ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ ನೆಗೆಟಿವ್ ಫಾರ್ಮನ್ನು ನಾವು ನೋಡೋಣ. ನೆಕ್ಸ್ಟು ಇಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ಯಾವ ರೀತಿ ರಚನೆ ಮಾಡಬೇಕು ಅಂತಂದ್ರೆ ಮೊದಲಿಗೆ ವಾಕ್ಯದ ಸ್ಟ್ರಕ್ಚರನ್ನು ನಾವು ಗಮನಿಸೋದಾದರೆ ಸಬ್ಜೆಕ್ಟ್ ಬರ್ತದೆ. ಸಬ್ಜೆಕ್ಟ್ ಆದಮೇಲೆ ಸಹಾಯಕ ಕ್ರಿಯಾಪದಗಳಾಗಿ ಆ್ಯಮ್, ಈಸ್, ಆರನ್ನು ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಒಂದು ಕನ್ಫ್ಯೂಸ್ ಕಾಡ್ಬೋದು. ಆ್ಯಮನ್ನು ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು, ಅದಾದ ನಂತರ ಈಸನ್ನು ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು, ಅದಾದ ನಂತರ ಇಲ್ಲಿ ಆರನ್ನು ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮ್ಮ ಮುಂದೆ ಕ್ಲಿಯರಾಗಿ ನಾವು ತಿಳಿಸ್ಬೇಕು ಅಂತಂದರೆ ಆ ಅನ್ನೋದು ನಾವು ಇಲ್ಲಿ ಐ ಮುಂದೆ ಆ್ಯಮನ್ನು ಬಳಕೆ ಮಾಡ್ಕೊಳ್ತೀವಿ. ನಂತರ ಈಸ್ ಅನ್ನುವಂಥದ್ದು ಸಿಂಗ್ಯುಲರ್ ಮುಂದೆ ನಾವೇನು ಮಾಡ್ತೀವಿ ಅಂತಂದರೆ ಬಳಕೆ ಮಾಡ್ಕೊಳ್ತೀವಿ. ಅದಾದ ನಂತರ ಇಲ್ಲಿ ಫ್ಲೂರಲ್ ಮುಂದೆ ಏನು ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ನಾವು ಆರನ್ನು ಬಳಕೆ ಮಾಡ್ಕೊಳ್ತೀವಿ. ಆ್ಯಮ್, ಈಸ್, ಆರನ್ನು ಸರಿಯಾದ ಬಳಕೆ ಎಲ್ಲಿ ಆಗಬೇಕು ಅನ್ನೋದನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡ್ರಿ. ಈಗ ಈ ನಂತರದಲ್ಲಿ ಸಬ್ಜೆಕ್ಟ್ ಆದಮೇಲೆ ಆ್ಯಮ್, ಈಸ್, ಆರನ್ನು ಬಳಕೆ ಮಾಡ್ಕೊಳ್ತೀವಿ. ಅದಾದಮೇಲೆ ನಕಾರಾತ್ಮಕ ಪದವಾಗಿರುವಂತಹ ನಾಟನ್ನು ಬಳಕೆ ಮಾಡ್ಕೊಳ್ತೀವಿ. ಅದಾದ ನಂತರ ವರ್ಬನ್ನು ಬಳಕೆ ಮಾಡ್ಕೊಂಡು ವರ್ಬ್ ಜೊತೆಗೆ ING ಪ್ರತ್ಯಯವನ್ನು ನಾವು ಹಚ್ತೀವಿ. ಯಾಕೆ ING ಪ್ರತ್ಯಯವನ್ನು ಹಚ್ತೀವಿ ಅಂತಂದರೆ ಇದು ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ಎಲ್ಲಿ ಕಂಟಿನ್ಯೂಸ್ ಟೆನ್ಸನ್ನು ಬಳಕೆ ಮಾಡ್ಕೊಳ್ತೀವಿ ಅಲ್ಲಿ ನಾವು ಮುಖ್ಯ ಕ್ರಿಯಾಪದದ ಜೊತೆಗೆ ING ಪ್ರತ್ಯಯವನ್ನು ಕಂಪಲ್ಸರಿ ಹಚ್ಚಲೇಬೇಕು. ಅಂದಾಗ ಮಾತ್ರ ಅದು ಕಂಟಿನ್ಯೂಸ್ ಟೆನ್ಸ್ ಅನ್ನುವಂಥದ್ದನ್ನು ಸೂಚಿಸ್ತದೆ. ನಂತರದಲ್ಲಿ ಯಾವ ರೀತಿ ಇದನ್ನು ನೆಗೆಟಿವ್ ಮಾಡಬೇಕು, ನಾವು ನೆಗೆಟಿವ್ ಪದಗಳು ಯಾವ ರೀತಿ ಸೂಚಿಸ್ತಾವೆ ಅಂತಂದರೆ ಒಂದು ಕ್ರಿಯಾಪದಕ್ಕೆ ನಾವು ಯಾವುದಾದ್ರೂ ಇಲ್ಲ ಅನ್ನುವಂಥದ್ದು ಅಂತ ನೆಗೆಟಿವ್ ವರ್ಡನ್ನು ನಾವು ಹಚ್ಚಿದ್ವಿ ಅಂತಂದರೆ ಇಲ್ಲಿ ನಡೆಯುತ್ತಿಲ್ಲ, ಹೋಗುತ್ತಿಲ್ಲ, ಬರೆಯುತ್ತಿಲ್ಲ, ಓದುತ್ತಿಲ್ಲ,
ಈ ರೀತಿಯಾಗಿ ಏನಾಗುತ್ತಪ್ಪ ಅಂತಂದರೆ ವಾಕ್ಯಗಳು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತವೆ. ಫಾರ್ ಎಕ್ಸಾಂಪಲನ್ನು ನಾವು ಗಮನಿಸೋದಾದರೆ, ಐ ಆಮ್ ನಾಟ್ ಈಟಿಂಗ್, ನಾನು ತಿನ್ನುತ್ತಿಲ್ಲ. ಇಲ್ಲಿ ನಾಟ್ ಅನ್ನುವಂಥದ್ದು ನೆಗೆಟಿವ್ ಪದ ಬಂದಿರೋದ್ರಿಂದ ವಾಕ್ಯದ ಅರ್ಥ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ. ಐ ಆಮ್ ಈಟಿಂಗ್ ಅಂತಂದರೆ ನಾನು ತಿನ್ನುತ್ತಿದ್ದೇನೆ ಅನ್ನುವಂಥದ್ದು ಪಾಸಿಟಿವ್. ಅದೇ ವಾಕ್ಯವನ್ನು ನೆಗೆಟಿವ್ ಮಾಡಬೇಕಾದ್ರೆ ಐ ಆಮ್ ನಾಟ್ ಈಟಿಂಗ್ ಅಂದರೆ ನಾನು ತಿನ್ನುತ್ತಿಲ್ಲ ಅಂತ. ಅಂದರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ತಾವೆಲ್ಲರೂ ಯಾವುದಾದ್ರೂ ಒಂದು ವಾಕ್ಯವನ್ನು ನೆಗೆಟಿವ್ ಮಾಡಬೇಕು ಅಂತಂದ್ರೆ ಫಸ್ಟಿಗೆ ಸಬ್ಜೆಕ್ಟ್ ಆದಮೇಲೆ ಸಹಾಯಕ ಕ್ರಿಯಾಪದವನ್ನು ಬಳಕೆ ಮಾಡ್ಕೊಳ್ತೀವಿ. ಸಹಾಯಕ ಕ್ರಿಯಾಪದ ಆದಮೇಲೆ ಇಲ್ಲಿ ನಾಟ್ ಅನ್ನುವಂತಹ ಪದವನ್ನು ಅಂದರೆ ನೆಗೆಟಿವ್ ವರ್ಡನ್ನು ಎಲ್ಲಿ ಬಳಕೆ ಮಾಡ್ಕೊಳ್ಬೇಕು ಅಂತಂದರೆ ಸಹಾಯಕ ಕ್ರಿಯಾಪದವಾದ ನಂತರ ಮಾತ್ರ ಬಳಕೆ ಮಾಡ್ಕೊಳ್ಬೇಕು. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಸಬ್ಜೆಕ್ಟ್ ಆದಮೇಲೆ ಈ ನಾಟ್ ಅನ್ನುವಂಥ ಪದವನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಇದು ರಾಂಗ್ ಮೆಥಡು. ಇಲ್ಲಿ ಸಬ್ಜೆಕ್ಟ್ ಆದಮೇಲೆ ಫಸ್ಟಿಗೆ ಆನಂತರ ಸಹಾಯಕ ಕ್ರಿಯಾಪದವನ್ನು ಬಳಕೆ ಮಾಡ್ಕೊಳ್ಬೇಕು. ಸಹಾಯಕ ಕ್ರಿಯಾಪದ ಆದಮೇಲೆ ಮಾತ್ರ ನಾವು ಏನು ಮಾಡಬೇಕು, ನೆಗೆಟಿವ್ ವರ್ಡನ್ನು ಬಳಕೆ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ಅದು ಸೂಕ್ತವಾಗಿರುವಂತಹ ಕ್ರಮ ಆಗುತ್ತೆ. ಇನ್ನು ನೆಕ್ಸ್ಟು, ಹಿ ಈಸ್ ನಾಟ್ ರೀಡಿಂಗ್, ಅವನು ಓದುತ್ತಿಲ್ಲ. ವಿ ಆರ್ ನಾಟ್ ಗೋಯಿಂಗ್, ನಾವು ಹೋಗುತ್ತಿಲ್ಲ ಅನ್ನುವಂಥವು ಇವೆಲ್ಲವೂ ಕೂಡ ನೆಗೆಟಿವ್ ಫಾರ್ಮನ್ನು ಸೂಚಿಸುವಂಥವು. ಸೊ ನೆಗೆಟಿವ್ ಫಾರ್ಮನ್ನು ನಾವು ಬಳಕೆ ಮಾಡ್ಕೊಳ್ಬೇಕು ಅಂತಂದರೆ ಅವುಗಳನ್ನು ನಾವು ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕು ಅಂತಂದರೆ ಮೊದಲೇ ಮುಖ್ಯವಾಗಿ ವಾಕ್ಯವನ್ನು ಗಮನಿಸೋದಕ್ಕಿಂತ ನಾವು ವಾಕ್ಯದ ರಚನೆ ಯಾವ ರೀತಿ ಮಾಡ್ಕೊಳ್ಬೇಕು. ಸೊ ವಾಕ್ಯದ ರಚನೆಯಲ್ಲಿ ಫಸ್ಟಿಗೆ ಸಬ್ಜೆಕ್ಟನ್ನು ಬಳಕೆ ಮಾಡ್ಕೊತೀವಿ. ಸಬ್ಜೆಕ್ಟ್ ಆದಮೇಲೆ ಸಹಾಯಕ ಕ್ರಿಯಾಪದವನ್ನು ಬಳಕೆ ಮಾಡ್ಕೊತೀವಿ. ಸಹಾಯಕ ಕ್ರಿಯಾಪದ ಆದಮೇಲೆ ನಾಟನ್ನು ಬಳಕೆ ಮಾಡ್ಕೊಳ್ತೀವಿ. ನಾಟ್ ಆದಮೇಲೆ ವರ್ಬನ್ನು ಬಳಕೆ ಮಾಡ್ಕೊತೀವಿ. ವರ್ಬ್ ಜೊತೆ ನಾವು ING ಪ್ರತ್ಯಯವನ್ನು ಹಚ್ಚಿದಾಗ ಆ ವಾಕ್ಯ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಬಹಳ ಮುಖ್ಯ ನಮಗೆ. ಇವ್ಯಾವು ಕೂಡ ಇಂಪಾರ್ಟೆಂಟ್ ಅಲ್ಲ. ಉದಾಹರಣೆಗಳನ್ನೇ ಸೇಮ್ ಕೇಳೋದಂತಲ್ಲ. ಉದಾಹರಣೆಯನ್ನು ನಾವು ಯಾವ ಆಧಾರದ ಮೇಲೆ ರಚನೆ ಮಾಡ್ತೀವಿ ಅಂತಂದ್ರೆ ಈ ಫಾರ್ಮುಲಾ ಆಧಾರದ ಮೇಲೆ ರಚನೆ ಮಾಡ್ತೀವಿ. ಹಾಗಾದರೆ ನಮಗೆ ಈ ಫಾರ್ಮುಲಾ ಬಹಳಷ್ಟು ಇಂಪಾರ್ಟೆಂಟ್ ಆಗುವಂಥದ್ದು. ತಾವು ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟು ಯಾವ ರೀತಿ ನಾವು ಇಂಟ್ರಾಗೇಟಿವ್ ಫಾರ್ಮನ್ನು ಮಾಡಬೇಕು, ಪ್ರಶ್ನಾರ್ಥಕ ವಾಕ್ಯಗಳಾಗಿ ಯಾವ ರೀತಿ ರಚನೆ ಮಾಡಬೇಕು ಅನ್ನುವಂಥದ್ದು. ಪ್ರೆಸೆಂಟ್ ಕಂಟಿನ್ಯೂವಸ್ ಇಂಟ್ರಾಗೇಟಿವ್ ಫಾರ್ಮ್ ಅಂತಂದರೆ ಪ್ರಶ್ನಾರ್ಥಕ ವಾಕ್ಯಗಳು ಅಂತ ನಾವು ಕರಿತೀವಿ. ಇಲ್ಲಿ ಅಪೂರ್ಣ ವರ್ತಮಾನ ಕಾಲದ ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ವಾಕ್ಯದ ರಚನೆ, ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಆ್ಯಮ್ ಈಸ್ ಆರನ್ನು ಬಳಕೆ ಮಾಡ್ಕೊಂಡ್ವಿ. ಅದಾದ ನಂತರ ಸಬ್ಜೆಕ್ಟನ್ನು ಬಳಕೆ ಮಾಡ್ಕೊಂಡ್ವಿ. ಅದಾದ ನಂತರ ವರ್ಬನ್ನು ಬಳಕೆ ಮಾಡ್ಕೊಂಡ್ವಿ. ವರ್ಬ್ ಜೊತೆ ING ಪ್ರತ್ಯಯವನ್ನು ಹಚ್ಚಿದ್ವಿ. ಬಹಳ ಮುಖ್ಯವಾಗಿ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಕೆ ಮಾಡ್ಕೊಂಡ್ವಿ. ಈಗಾಗಲೇ ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ ಡೂ ಆರ್ ಡಸನ್ನು ಬಳಕೆ ಮಾಡಿಕೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿರುವಂತಹ ವಾಕ್ಯಗಳನ್ನು ಯಾವ ರೀತಿ ಇಂಟ್ರಾಗೇಟಿವ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ ನಾವು. ಅದೇ ರೀತಿ ಅದೇ ವಾಕ್ಯಗಳನ್ನು ಮುಂದುವರೆದ ಭಾಗವಾಗಿ ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸಲ್ಲಿರುವಂತಹ ವಾಕ್ಯಗಳನ್ನು ಯಾವ ರೀತಿ ನಾವು ಇಂಟ್ರಾಗೇಟಿವ್ ಮಾಡಬೇಕು ಅಂತಂದರೆ ಇಲ್ಲಿ ಕೂಡ ಮೊದಲಿಗೆ ನಾವು ಸಹಾಯಕ ಕ್ರಿಯಾಪದಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಬಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಅಥವಾ ಡಸನ್ನು ಬಳಕೆ ಮಾಡ್ಕೊಂಡ್ವಿ. ಅದೇ ವಾಕ್ಯ ಕಂಟಿನ್ಯೂವಸ್ ಟೆನ್ಸಲ್ಲಿ ನಾವು ಆ್ಯಮ್, ಈಸ್ ಮತ್ತು ಆರನ್ನು ಬಳಕೆ ಮಾಡ್ಕೊಳ್ತೀವಿ. ಸೊ ಆ್ಯಮ್ ಈಸ್ ಆರನ್ನು ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸಲ್ಲಿ ಬಳಕೆ ಮಾಡ್ಕೊಂಡ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಮತ್ತು ಡಸನ್ನು ಬಳಕೆ ಮಾಡ್ಕೊಳ್ತೀವಿ. ಹಾಗಿದ್ರೆ ಇಲ್ಲಿ ಆ್ಯಮ್ ಈಸ್ ಆರನ್ನು ಬಳಕೆ ಮಾಡ್ಕೊಂಡ್ಮೇಲೆ ನಾವು ಸಬ್ಜೆಕ್ಟನ್ನು ಬಳಕೆ ಮಾಡ್ಕೊಳ್ಬೇಕು ಕಂಪಲ್ಸರಿ. ಅದಾದ ನಂತರ ಇಲ್ಲಿ ವರ್ಬನ್ನು ಬಳಕೆ ಮಾಡ್ಕೊಳ್ಬೇಕು. ಇಲ್ಲಿ ING ಪ್ರತ್ಯಯನ ಬಳಕೆ ಮಾಡ್ಕೊಳ್ಬೇಕು. ಅಂದರೆ ಸಾಮಾನ್ಯ ವಾಕ್ಯದಲ್ಲಿ ಈ ಸಬ್ಜೆಕ್ಟ್ ಈ ಪ್ಲೇಸಲ್ಲಿ ಬರುತ್ತಾ, ಸಹಾಯಕ ಕ್ರಿಯಾಪದಗಳು ಈ ಪ್ಲೇಸಲ್ಲಿ ಬರ್ತಾವ. ಅದೇ ವಾಕ್ಯವನ್ನು ನಾವು ಇಂಟ್ರಾಗೇಟಿವ್ ಮಾಡಬೇಕಂದ್ರೆ ಇಲ್ಲಿ ಎಷ್ಟೇ ಸ್ಥಾನ ಪಲ್ಲಟ ಆಗುತ್ತಾ, ಇವೇ ಎರಡೂ ಏನಾಗ್ತಾವ ಅಂತಂದರೆ ಉಲ್ಟಾ ಆಗ್ತಾವ. ಅಂದರೆ ಸಬ್ಜೆಕ್ಟ್ ಪ್ಲೇಸಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ತಾವ, ಹೆಲ್ಪಿಂಗ್ ವರ್ಬ್ ಪ್ಲೇಸಲ್ಲಿ ಸಬ್ಜೆಕ್ಟ್ ಬರ್ತಾವ. ಇಷ್ಟು ಮಾಡಿದರೆ ಸಾಕು, ಒಂದು ವಾಕ್ಯ ನಾವು ಏನು ಮಾಡ್ಬೋದು, ಇಂಟ್ರಾಗೇಟಿವ್ ವಾಕ್ಯವಾಗಿ ಬದಲಾಯಿಸಬಹುದು. ಇದು ನೆಕ್ಸ್ಟು ಯಾವ ರೀತಿ ನಾವು ಕ್ರಿಯಾಪದಗಳನ್ನು ನಾವು ಇಂಟ್ರಾಗೇಟಿವ್ ಮಾಡಿದಾಗ ಯಾವ ರೀತಿ ಉತ್ತರಗಳು ಬರ್ತಾವ ಅಂತಂದರೆ ಇಲ್ಲಿ ನಾವು ನೋಡ್ಬೋದು. ಕ್ರಿಯಾಪದಕ್ಕೆ ನಾವು ತಿದ್ದೀಯಾ ಅಥವಾ ತಿದ್ದಿದ್ದಾನೆಯೇ ಅನ್ನುವಂತಹ ಪದಗಳಿಂದ ಏನಾಗುತ್ತವ, ಎಂಡ್ ಆಗ್ತಿರ್ತಾವ. ಫಾರ್ ಎಕ್ಸಾಂಪಲನ್ನು ಗಮನಿಸೋದಾದರೆ, ಆರ್ ಯು ಈಟಿಂಗ್, ನೀನು ತಿನ್ನುತ್ತಿದ್ದೀಯಾ. ಈಸ್ ಸಿ ಡ್ಯಾನ್ಸಿಂಗ್, ಅವಳು ನೃತ್ಯ ಮಾಡುತ್ತಿದ್ದಾಳೆಯೇ. ಕಮಿಂಗ್, ಅವರು ಬರುತ್ತಿದ್ದಾರೆಯೇ. ಈ ರೀತಿಯಾಗಿ ವಾಕ್ಯಗಳು ಇಂಟ್ರಾಗೇಟಿವ್ ಫಾರ್ಮಾಗಿ ಏನಾಗ್ತಾವ ಅಂತಂದರೆ ಚೇಂಜಸ್ ಆಗ್ತಾವ. ಇಂಟ್ರಾಗೇಟಿವ್ ಫಾರ್ಮಾಗಿ ಚೇಂಜಸ್ ಆಗ್ತಾವ. ಸೊ ಯಾವ ರೀತಿ ನಾವು ಒಂದು ವಾಕ್ಯವನ್ನು ನೆಗೆಟಿವ್ ಮಾಡಬೇಕು, ಯಾವ ರೀತಿ ಒಂದು ವಾಕ್ಯವನ್ನು ಇಂಟ್ರಾಗೇಟಿವ್ ಮಾಡಬೇಕು, ಯಾವ ರೀತಿ ರಚನೆ ಮಾಡಬೇಕು, ಯಾವ ರೀತಿ ಅವುಗಳ ಅರ್ಥ ಕೊಡ್ತಾವ ಅನ್ನೋದಕ್ಕೆ ಬಹಳಷ್ಟು ಮುಖ್ಯವಾಗಿ ನಾವು ಮೊದಲು ಗಮನಿಸಿರಬೇಕಾಗಿರುವಂತಹ ವಿಷಯ ಏನು ಅಂತಂದ್ರೆ ವಾಕ್ಯಗಳ ರಚನೆಗಳನ್ನು
ಟೆನ್ಸ್ಗಳಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬಳಕೆಯಾಗುವಂಥದ್ದು ಏನು ಅಂತಂದ್ರೆ ವಾಕ್ಯಗಳ ರಚನೆ ಯಾವ ರೀತಿ ಆಗ್ತಾವ, ಪಾಸಿಟಿವಲ್ಲಿ ಯಾವ ರೀತಿ ರಚನೆ ಆಗ್ತದೆ, ನೆಗೆಟಿವಲ್ಲಿ ಯಾವ ರೀತಿ ರಚನೆ ಆಗುತ್ತವ, ಅದೇ ಇಂಟ್ರಾಗೇಟಿವಲ್ಲಿ ಯಾವ ರೀತಿ ರಚನೆ ಆಗುತ್ತವ ಅನ್ನುವಂಥದ್ದು. ನಾವು ಮುಖ್ಯವಾಗಿ ವಾಕ್ಯದ ಸ್ಟ್ರಕ್ಚರ್ಗಳನ್ನು ನಾವು ಬರ್ಕೊಂಡು ಅವುಗಳನ್ನು ಬಾಯ್ಟಾಕೊಂತ ಅವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಒಂದು ವಾಕ್ಯವನ್ನು ಬೇಕಾದಂಥ ಒಂದು ವಾಕ್ಯವನ್ನು ನಾವು ಈಸಿಯಾಗಿ ಏನು ಮಾಡ್ಬೋದು ಅಂತಂದ್ರೆ ನೆಗೆಟಿವ್ ಫಾರ್ಮ್ಗಾಗಲಿ, ಪಾಸಿಟಿವ್ ಫಾರ್ಮ್ಗಾಗಲಿ, ಇಂಟ್ರಾಗೇಟಿವ್ ಫಾರ್ಮ್ಗಾಗಲಿ ನಾವು ಬದಲಾವಣೆ ಮಾಡ್ಬೋದು. ಸೊ ನಾವು ಉದಾಹರಣೆಗಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾವುದಕ್ಕೆ ಕೊಡಬೇಕು ಅಂತಂದ್ರೆ ವಾಕ್ಯದ ಸ್ಟ್ರಕ್ಚರ್ಗೆ ಕೊಡಬೇಕು ಅನ್ನೋದು ತಾವೆಲ್ಲರೂ ಕೂಡ ಗಮನಿಸಬೇಕು. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಸಂಬಂಧಿಸಿದ ಹಾಗೆ ಇಂಟ್ರಾಗೇಟಿವ್ ಫಾರ್ಮನ್ನು ಯಾವ ರೀತಿ ರಚನೆ ಮಾಡಬೇಕು, ನೆಗೆಟಿವ್ ಫಾರ್ಮನ್ನು ಯಾವ ರೀತಿ ರಚನೆ ಮಾಡಬೇಕು ಅಂತ ನಾವು ಕಲ್ತ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.